ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ದೊಡ್ಡ ಅನ್ಯಾಯ. ಅದು ಯಾರು ಮಾಡಿದ್ರು ತಪ್ಪು. ಯಾಕಂದರೆ ರೈತರು ಎಷ್ಟೋ ಸಾಲ ಮಾಡಿಕೊಂಡು ಅವ್ರ ಭೂಮಿಯನ್ನು ಬಿತ್ತನೆ ಮಾಡಿಕೊಂಡು ಅದನ್ನೊಂದು ಜೀವನ ಕಟ್ಕೋಬೇಕಂತೇಳಿ ಎಷ್ಟೋ ಕಷ್ಟದಿಂದ ಸಾಲಾಗಿಲ್ಲ ಮಾಡ್ಕೊಂಡು ಮಾಡ್ತಾರೆ. ಅಂಥವ್ರಿಗೆ ಇವತ್ತು ಗೊಬ್ಬರ ನನಗೆ ಸಿಕ್ಕಿಲ್ಲ ನಿನಗೆ ಸಿಕ್ಕಿಲ್ಲ ಅಂತೇಳಿ ನಮಗೆ ಎಷ್ಟೋ ಸಾರಿ ಫೋನ್ ಮಾಡ್ತಾರೆ. ಅಲ್ಲಲ್ಲ, ನಮಗೆ ಎಷ್ಟೋ ಸಾರಿ ಫೋನ್ ಮಾಡ್ತಾರೆ. ನಾವು ಕೇಳಿದಾಗೂ ಸಿಗಲ್ಲ. ನಾವು ಕೇಳಿದಾಗ ಏನಂತಾರೆ, ಇಲ್ಲ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ, ಇಲ್ಲಿ ಶಾರ್ಟೇಜ್ ಇದೆ ಅಂತ ಹೇಳ್ತಾರೆ. ಆದರೆ ಇವರು ಇಷ್ಟಿಷ್ಟು ಟನ್ ಸ್ಟಾಕ್ ಇಟ್ಕೊಂತಾರೆ ಅಂದರೆ ಅದು ದೊಡ್ಡ ಅಪರಾಧ. ಅವರಿಗೆ ಶಿಕ್ಷೆ ಆಗಬೇಕು, ದೊಡ್ಡ ಶಿಕ್ಷೆ ಆಗಬೇಕು. ಯಾಕಂದರೆ ಇಂಥವ್ರಿಗೆ ರೈತರಂದರೆ ನಮ್ಮ ಗಾಂಧೀಜಿಯವರು ಹೇಳ್ದಂಗೆ ರೈತರಂದರೆ ಇಡೀ ನಮ್ಮ ಭಾರತ ದೇಶದ ಬೆನ್ನೆಲುಬು ಇದ್ದಂಗೆ ಅವರು. ಅಂಥವ್ರು ಹೊಟ್ಟೆ ಹೊಡೆದು ಇವರೆಲ್ಲ ವ್ಯವಹಾರ ಮಾಡ್ತಿದ್ದಾರೆ ಅಂತಂದರೆ ಇವರು ಯಾವ ರೀತಿಯಲ್ಲಿ ಎಂಥ ಶಿಕ್ಷೆ ಕೊಟ್ಟರು ಕೂಡ ಅವ್ರು ಅರ್ಹರೇ ಅಂತ ಹೇಳಿಕ್ಕೆ ಇಚ್ಛೆ. ಸರಿ, ಅಧಿಕಾರಿ ಅಂತ ಒಂದು ಚರ್ಚೆ ಆಗ್ತಿದೆ. ಅಲ್ಲ, ಇರ್ಬೋದು ಅದು. ಯಾಕೆ ಅದರಲ್ಲಿ ಏನು ಡೌಟೇ ಇಲ್ಲ. ಯಾರು ಕುಮ್ಮಕ್ಕಿಲ್ದ ಅಂದರೆ ಯಾರಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಕುಮ್ಮಕ್ಕಿಲ್ದ ಅಲ್ಲ ಅಧಿಕಾರಿಗಳು ಯಾರಿದ್ದಾರೆ, ಚಿಕ್ಕ ಮಟ್ಟದಲ್ಲಿದ್ದವ್ರು ಇದ್ದಾರೋ ದೊಡ್ಡ ಮಟ್ಟದಲ್ಲಿದ್ದಾರೋ ಯಾರು ಗೊತ್ತಿಲ್ಲ. ಯಾರು ಕುಮ್ಮಕ್ಕಿಲ್ದಾನೆ ಇಂಥ ಕೆಲಸ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.